ಆಲ್ರೆಡಿ ಒಂದು ಸೀರಿಯಲ್ ಕೂಡ ಇದೆ, ಮರಳಿ ಮನಸ್ಸಾಗಿದೆ ಅಂತ ಗೊತ್ತಿರ್ಬೋದು. ಆ, ಸುಮಾರು 3 ವರ್ಷ 3.5 ವರ್ಷ ಆದ್ಮೇಲೆ ಎಲ್ಲಾ ಮಾಧ್ಯಮ ಮಿತ್ರರನ್ನ ಮತ್ತೆ ಒಂದು ಕನ್ನಡ ಸಿನಿಮಾದ ಮೂಲಕ, ನನ್ನ ಮರಳಿ ಮನಸ್ಸಾಗಿ ಚಿತ್ರದ ಮೂಲಕ ಮತ್ತೆ ಭೇಟಿ ಮಾಡ್ತಾ ಇದ್ದೀನಿ ನಿಮ್ಮನ್ನ. ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಹ್ಯಾಪಿ ವುಮೆನ್ಸ್ ಡೇ, ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲಿಂದ ಶುರು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಇವತ್ತಿನ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಸಿನಿಮಾ ಮಾಡೋಕೆ ಒಬ್ರು ನಿರ್ಮಾಪಕರು ಮುಂದೆ ಬರೋದಂದ್ರೆ, ಅಥವಾ ಒಬ್ರು ಡೈರೆಕ್ಟರ್ಗೆ ಒಬ್ರು ನಿರ್ಮಾಪಕರನ್ನ ಮುಂದೆ ಕರ್ಕೊಂಡ್ ಬಂದು ಸಿನಿಮಾ ಮಾಡಿಸೋದಂದ್ರೆ ತುಂಬಾ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಈ ಸಿನಿಮಾದ ಪ್ರೊಡ್ಯೂಸರ್ಸ್ ಆದ ನವೀನ್ ಸರ್ ಹಾಗೂ ಮಲ್ಲಿಕಾರ್ಜುನ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಕಥೆನ ನಂಬಿ ನಿರ್ಮಾಣವನ್ನು ಮಾಡ್ತಿರೋದಕ್ಕೆ, ಅದೇ ರೀತಿ ಒಂದು ಸಿನಿಮಾನ ಶೂಟಿಂಗ್ ಮಾಡಿ ಅದನ್ನ ಎಂಡ್ವರೆಗೆ ಕರ್ಕೊಂಡ್ಬರೋದು ಒಂದು ಹೆಜ್ಜೆ ಆದ್ರೆ, ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಪ್ರಮೋಷನ್. ದೊಡ್ಡ ಬೆಟ್ಟ ಅದು, ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ದೊಡ್ಡ ಬೆಟ್ಟ. ಅದನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ ತುಂಬಾ ಎಫರ್ಟ್ ಇರುತ್ತೆ. ಅದಕ್ಕೆ ನಮ್ಮ ನಿರ್ಮಾಪಕರು ಬೆನ್ನೆಲುಬು ನಿಂತಿದ್ದಾರೆ. ನಾನು ತುಂಬಾ ಡಿಮಾಂಡ್ಸ್ ಇಡ್ತಾ ಇರ್ತೀನಿ ಅವ್ರ ಹತ್ರ, ಸರ್ ಹಿಂಗ್ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ. ಸೊ ಪ್ಲಾನಿಂಗ್ ಗಳು ಆಗ್ತಾ ಇದೆ. ಖಂಡಿತ ಒಂದು ಕರ್ನಾಟಕದ ಮೂಲೆ ಮೂಲೆಗೂ ಮರಳಿ ಮನಸ್ಸಾಗಿದೆ ಚಿತ್ರ ರೀಚ್ ಆಗುತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ಮೊದಲನೇದಾಗಿ ಫಸ್ಟ್ ಡೇ ನನ್ನ ಸಿನಿಮಾ ಒಂದು ಕತೆ ಕೇಳೋಕೆ ಕರೆದಾಗ ನಮ್ಮ ಡೈರೆಕ್ಟರ್ ಒಂದು ನರೇಶನ್ ಹೇಳಿದ್ರು. ಸೊ ನಾನು ಪೂರ್ತಿ ಸಿನಿಮಾನ ಅಲ್ಲೇ ನೋಡಿ, ಅಂದ್ರೆ ನಂಗೆ ಆ ಒಂದು ವಿಜುವಲೈಸೇಷನ್ ಅಲ್ಲೇ ನಂಗೆ ತೋರಿಸ್ಬಿಟ್ರು, ಈ ತರ ಈ ಒಂದು ಸಿನಿಮಾ ಇರುತ್ತೆ ಅಂತ. ನಾನು ಇಷ್ಟು ವರ್ಷ ಸುಮಾರು ರಂಗಾಯಣದಲ್ಲಿ ಕೋರ್ಸ್ ಮುಗಿಸ್ಕೊಂಡು 2 ತುಳು ಸಿನಿಮಾ, ಒಂದು 4-5 ಕನ್ನಡ ಸಿನಿಮಾ, ರಿವೀಲ್ ಅಂತ ಸಿನಿಮಾ, ಪರಸಂಗ ಅಂತ ಸಿನಿಮಾ, ನಮ್ಮ ಪ್ರೊಡ್ಯೂಸರ್ ಇಲ್ಲೇ ಬಂದಿದ್ದಾರೆ ಕುಮಾರ್ ಸರ್. ತೆಲುಗು ಸಿನಿಮಾ ಹೀರೋ ಮಾಡಿದೆ, ತಮಿಳ್ ಮಾಡಿದೆ, ಈಗ ಮತ್ತೆ ಕಾಲ್ನಾಗಿನಿಂದ ಮಾಡ್ತಾ ಇದ್ದೀನಿ, ಗಾಜನೂರ್ ನಡೀತಾ ಇದೆ. ಆದ್ರೆ ಇಷ್ಟು ಕಥೆಗಳಲ್ಲಿ ಮರಳಿ ಮನಸ್ಸಿಗೆ ಚಿತ್ರ ನನ್ನ ಒಂದು ಕೆರಿಯರ್ ಅಲ್ಲಿ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ನಿರ್ದೇಶಕರಿಗೆ, ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರುವಂತ ಅವರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಫ್ರಮ್ ದ ಬಿಗಿನಿಂಗ್ ಇಂದ ಇಲ್ಲಿವರೆಗೆ ಯಾರ ಜೊತೆಗೆ ನಿಂತಿದ್ರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಟೆಕ್ನಿಷಿಯನ್ಸ್ಗೆ ಲಿಸ್ಟ್ ಬಂದ್ರೆ, ಮೊದಲನೇದಾಗಿ ಹಾಲೇಶ್ ಸರ್, ಅವರು ಡೇ 1 ಇಂದ ಇಲ್ಲಿವರೆಗೂ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಒಬ್ಬ ಅದ್ಭುತ ಕೆಲಸಗಾರ. ರೀಸೆಂಟ್ಲಿ ಅವರ 1996 ಸಿನಿಮಾ ಬಂದಿತ್ತು. ಇದೇ ರೀತಿ ತುಂಬಾ ಸಿನಿಮಾಗಳು ಮುಂದೆ ಬರೋದಿದೆ. ಡೆಫಿನೆಟ್ಲಿ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾಮರಾ ವರ್ಕ್ ಅನ್ನ ಮಾಡಿಕೊಟ್ಟಿದ್ದಾರೆ ಸರ್. ತುಂಬಾ ಥ್ಯಾಂಕ್ಸ್ ಸರ್, ನನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಕ್ಕೆ. ನಮ್ಮ ಎಡಿಟರ್ ಹರೀಶ್ ಕುಮ್ಮಿ ಅವರು ತುಂಬಾ ಸಿನಿಮಾಗಳ ಲೈನಪ್ ಅಲ್ಲಿ ಇದ್ರು ನಮ್ಗೆ ಟೈಮ್ ಕೊಟ್ಟು ಇವಾಗ್ಲೂ ತುಂಬಾ ಡೇ ಅಂಡ್ ನೈಟ್ ಕೆಲಸ ನಡೀತಿದೆ. ಅವ್ರ ಆಕ್ಚುಲಿ ಅವ್ರಿಗೊಂದು ದೊಡ್ಡ ಸಿನಿಮಾ ಅವರ ಅಂಡ್ರಲ್ಲಿ ಬರ್ತಾ ಇದೆ, ಅದು ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ. ಸೊ ಅದಕ್ಕೂ ಅದ್ರ ಮಧ್ಯೆ ನಮ್ಮ ಸಿನಿಮಾ ಟೈಮ್ ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್, ಹರೀಶ್ ಕುಮ್ಮಿ ಸರ್. ನಮ್ಮ ಈ ಸಿನಿಮಾದ ಒಂದು ಸಿನಿಮಾಗೆ ಒಂದು ಕತೆ ಹೀರೋ, ಅದಕ್ಕೆ ನಾವು ಜೀವ ತುಂಬ್ತೀವಿ. ಡೈರೆಕ್ಟರ್ ಏನೋ ನಮ್ಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬೇಕು ಅಂತ ಕೇಳ್ತಾರೋ, ಖಂಡಿತ ನನ್ನ 100% ಎಫರ್ಟ್ ಹಾಕಿ ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ ಸರ್. ನನ್ಗೊಂದು ಈ ಸಿನಿಮಾದಲ್ಲಿ ಅವಕಾಶ, ಈ ತರ ಕತೆನ ನನ್ಗೆ ಒಂದು ಕೊಟ್ಟಿದ್ದಕ್ಕೆ, ಪರ್ಫಾರ್ಮೆನ್ಸ್ ಮಾಡೋಕೆ ನನ್ನ ಕೆರಿಯರ್ ಅಲ್ಲಿ ಮತ್ತೆ ಈ ತರ ಕತೆ ಸಿಗುತ್ತೆ ಅಂತ ಗೊತ್ತಿಲ್ಲ ಸರ್. ತುಂಬಾ ಥ್ಯಾಂಕ್ಸ್. ಮ್ಯೂಸಿಕ್ ಡೈರೆಕ್ಟರ್ ಸೆಕೆಂಡ್, ಈ ಸಿನಿಮಾದ ಒಂದು
ನೀವು ಏನ್ ಈಗ ಸಾಂಗ್ ನೋಡಿದ್ರಿ, ನೆಕ್ಸ್ಟ್ ಸಾಂಗ್ ಏನ್ ಬಿಡ್ತೀವಿ ಇದ್ರ 3 ಪಟ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಸಾಂಗ್ ಏನ್ ಬಿಡ್ತೀವಿ ಅದು ಐ ಥಿಂಕ್ ದಕ್ಷಿಣ ಕನ್ನಡದಲ್ಲಿ ಪ್ಲಾನ್ ಮಾಡ್ತಿದೀವಿ ಅದನ್ನ, ಅದು ಇನ್ನೊಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಇದೇ ತರ ಇದರಲ್ಲಿ ಬರೋ 5 ಸಾಂಗ್ಗಳು ಕೂಡ, ಆಮೇಲೆ ಕೆಲವೊಂದು ಬಿಟ್ಟುಗಳು ಎಲ್ಲ ಅದ್ಭುತವಾಗಿರುತ್ತೆ. ನಮ್ಮ ಇನ್ನೊಂದು ಹೀರೋ ಈ ಸಿನಿಮಾಗೆ ಡೆಫಿನೆಟ್ಲಿ ವಿನು ಮನಸ್ಸು ಸರ್ ತುಂಬಾ ಥ್ಯಾಂಕ್ಸ್, ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ. ಅದೇ ರೀತಿ ನಮ್ಮ ಸಿನಿಮಾದ BGM ಕೂಡ ಅದ್ಭುತವಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸರ್. ನೆಕ್ಸ್ಟ್ ಬಂದ್ರೆ ಕಲಾವಿದರು, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಪ್ರಜ್ಞಾ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿ ಗಾಯತ್ರಿ, ಇಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೀರಾ, ಎಲ್ಲಾ ಕಂಪ್ಲೀಟ್. ಅಂಡ್ ಒನ್ ಮೋರ್ ಥಿಂಗ್, ಈ ಸಿನಿಮಾದಲ್ಲಿ ನಾನು ಬಳಸಿರುವಷ್ಟು ಕಾಸ್ಟ್ಯೂಮ್ ನಾನು ಇಷ್ಟವರೆಗೆ ಯಾವ ಸಿನಿಮಾದಲ್ಲಿ ಬಳಸಿಲ್ಲ. ಅಷ್ಟು ಕಾಸ್ಟ್ಯೂಮ್ಸ್ ಇದೆ, ಕೌಂಟ್ ಬೇಡ ಸರ್, ನೋಡ್ಕೋತಾರೆ. ಸೊ ಅಷ್ಟು ಕಾಸ್ಟ್ಯೂಮ್ಸ್ ನಾನು ಯೂಸ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಓಕೆ, ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಕಲಾವಿದರು, ಇದಕ್ಕೆ ಈಗ ಒಬ್ಬ ಹೀರೋ ಮಾತ್ರ ಒಂದು ಸಿನಿಮಾನ ಮುಂದೆ ತಗೊಳಕ್ಕಾಗಲ್ಲ. ಅದಕ್ಕೆ ಎಲ್ಲ ಪಾತ್ರಗಳು ಅದೇ ರೀತಿ ಶಕ್ತಿ ತುಂಬಿದ್ರೇನೆ ಒಬ್ಬ ಹೀರೋ ಅಂತ ಮುಂದೆ ನಿಂತ್ಕೋತಾನೆ. ಮೊದಲನೇದಾಗಿ ನಾಗಭರಣ ಸರ್, ಭೋಜರಾಜ್ ವಾಮಂಜೂರ್ ಸರ್, ಅದಾದ್ಮೇಲೆ ಸಂಗೀತ ಮೇಡಮ್, ಸ್ವಾತಿ ಮೇಡಮ್, ಮಾನಸಿ ಸುಧೀರ್ ಅವರು, ಸೀರುಂಡೆ ರಘು ಅವರು. ನನ್ನ ಫ್ರಮ್ ದ ಸಿನಿಮಾ ಎಲ್ಲಿ ಶುರುವಾಗುತ್ತೆ ಸಿನಿಮಾ ಎಂಡ್ ವರೆಗೂ ನಮ್ಮ ಪಾತ್ರ, ಇಬ್ರು ಪಾತ್ರ ಕ್ಯಾರಿ ಆಗುತ್ತೆ. ಸೊ ಚಿಲ್ಲರ್ ಮಂಜು ಅವರು, ಚೇತನ್ ದುರ್ಗ ಅವರು, ಉಳಿದಂತೆ ಈ ಸಿನಿಮಾದಲ್ಲಿ ಮಾಡಿರುವಂತ ಎಲ್ಲ ಕಲಾವಿದರಿಗೆ, ನಮ್ಮ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ಏನ್ ಸಪೋರ್ಟ್ ಮಾಡಿದಿರಿ, ನಮ್ಮ ಸಿನಿಮಾನ ಎಂಡ್ ರಿಲೀಸ್ ಆಗಿ 100 days ಆಗೋವರೆಗೂ ಏನ್ ಸಪೋರ್ಟ್ ಅದೇ ರೀತಿ ಇರ್ಲಿ. ಥ್ಯಾಂಕ್ ಯು ಮೇಡಮ್. ನನ್ನ ಬೇಡ ಕ್ಯಾರೆಕ್ಟರ್ ಡಿಸ್ಕಸ್ ಮಾಡೋದು ಬೇಡ. ಓಕೆ, ಆಮೇಲೆ ಡೈರೆಕ್ಟರ್ ಬೈದ್ರೆ ಕಷ್ಟ. ನನ್ನ ಅಕ್ಕನ ಪಾತ್ರ ಫುಲ್ಲು ಪೂರ್ತಿ ಸಿನಿಮಾ ಕಾಂಪಿಟೇಷನ್ ರೀತಿ ಪರ್ಫಾರ್ಮೆನ್ಸ್ಗಳು ಖಂಡಿತ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಓಕೆ, ಮಿಕ್ಕಂತೆ ಸರಿಯಾದ ಬಿಟ್ಟರು ನನಗೆ ಗೊತ್ತಾಗ್ತಿಲ್ಲ. ಓಕೆ, ಹೋಗಿ ಮೈನ್ಲಿ ಈ ಸಿನಿಮಾದಲ್ಲಿ 5 ಹಾಡುಗಳಿದ್ದಾವೆ. ಇದಕ್ಕೆ ಕೋರಿಯೋಗ್ರಾಫರ್ ಬೇಕೇ ಬೇಕು. ಕಿಶೋರ್ ಸರ್ ಅವರು, ಮೋಹನ್ ಸರ್ ಅವರು, ಅದೇ ರೀತಿ ಹೈಟ್ ಮಂಜು ಅವರು, ಆಮೇಲೆ ರಾಜು ಸರ್. ಸೊ ಎಲ್ಲರೂ ಈ ಸಿನಿಮಾದ ಈ ಹಾಡುಗಳು ಅಂದ್ರೆ ಈಗ ಲಿರಿಕಲ್ ಮಾತ್ರ ಬಿಡ್ತಿದೀವಿ, ವಿಡಿಯೋ ಸಾಂಗ್ ಬಂದಾಗ ಆ ಕೋರಿಯೋಗ್ರಫಿ ನಿಮಗೆ ಕಾಣಿಸುತ್ತೆ. ತುಂಬಾ ಅದ್ಭುತವಾಗಿ ಕೋರಿಯೋಗ್ರಫಿ ಮಾಡಿದ್ದಾರೆ, ಕಾಸ್ಟ್ಯೂಮ್ ಡಿಸೈನ್ಸ್ ಇರ್ಬೋದು ಎಲ್ಲಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಈ ಸಿನಿಮಾದಲ್ಲಿ 2 ಹೀರೋಯಿನ್ಸ್ ಇದ್ದಾರೆ, ನಿರೀಕ್ಷಾ ಶೆಟ್ಟಿ ಹಾಗೂ ಸ್ಮೃತಿ ವೆಂಕಟೇಶ್. ಇಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಖಂಡಿತ ಅವರಿಬ್ರು ಪರ್ಫಾರ್ಮೆನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ಒಂದು ಏನು ಈ ಒಂದು ಕಥೆಯಲ್ಲಿ ಇರುವಂತ ಒಂದು ಅಂಶಗಳು, ಅಥವಾ ನಾವು ಇದಕ್ಕೆ ಪ್ರಿಪರೇಷನ್ ಮಾಡ್ಕೊಂಡಿರೋ ಒಂದು ಟೈಮಲ್ಲಿ ಆಲ್ಮೋಸ್ಟ್ ಒಂದು ಹತ್ರ 1 ತಿಂಗಳು ವರ್ಕ್ಶಾಪ್ ಮಾಡಿದ್ವಿ. ಈ ಒಂದು ಕ್ಯಾರೆಕ್ಟರ್ಗೆ ಆ ರೀತಿ ಒಂದು ಬೇಸ್ ಇಂದಲೇ ಜೀವ ತುಂಬಬೇಕು ಅಂತ. ಸೊ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಕೊನೆಯದಾಗಿ ಎಲ್ಲಾ ಮಾಧ್ಯಮ ಮಿತ್ರರಲ್ಲಿ ಓಕೆ, ಒಂದ್ ಸೆಕೆಂಡ್ ಟೈಮ್ ತಗೋತೀನಿ, ನಂದು ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಒಂದೇ 1 ನಿಮಿಷ ನಿಮ್ಮ ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳಿ, ಒಂದೇ 1 ನಿಮಿಷ ದಯವಿಟ್ಟು ಸರ್. ಎಲ್ಲರೂ ಯೂಟ್ಯೂಬ್ ಓಪನ್ ಮಾಡಿ, ಮರಳಿ ಮನಸ್ಸಾಗಿದೆ ಕನ್ನಡ ಸಿನಿಮಾ ಅಂತ ಹೊಡೀರಿ. ಎಲ್ರಿಗೂ ಫಸ್ಟ್ ಸಾಂಗ್ ಬಂತಲ್ವಾ, ಹಂಗೆ ಒಂದು ಲೈಕ್ ಕೊಡಿ. ಸಾಂಗ್ ನೀವು ಆಮೇಲೆ ಫ್ರೀ ಆಗಿ ನೋಡ್ಕೊಳ್ಳಿ.
ನೋಡ್ಬಿಟ್ಟು ಒಂದು ಕಮೆಂಟ್ ಹಾಕಿ, ನಿಮ್ಮ ಜೆನ್ಯೂನ್ ಕಮೆಂಟ್ ಹಾಕಿ, ಏನ್ ಅನ್ಸುತ್ತೆ ಅದನ್ನ ಹಾಕಿ. ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ನಿಮ್ಗೆ ಯಾವ ತರ ಅನ್ಸುತ್ತೆ ಆ ತರ ಹಾಕಿ. ಸೊ ಇಲ್ಲಿಂದ ನಿಮ್ಮ ಸ್ಟೇಟಸ್ ಇರ್ಬೋದು, ಸ್ಟೋರೀಸ್ ಇರ್ಬೋದು, ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಇರ್ಬೋದು, ಯಾವ ಯಾವ ಮೂಲೆಯಲ್ಲಿದ್ದಾರೆ ಎಲ್ಲಾ ಫ್ರೆಂಡ್ಸ್ಗೂ ಈ ಒಂದು ಸಾಂಗ್ ನ ತಲುಪಿಸಿ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಅದೇ ರೀತಿ ಕಮೆಂಟ್ಸ್ ಗಳನ್ನು ಹಾಕೋಕೆ ಹೇಳಿ. ಓಕೆ, ಸೊ ಈ ಒಂದು ಸಪೋರ್ಟ್ ತುಂಬಾ ಥ್ಯಾಂಕ್ಸ್, ಥ್ಯಾಂಕ್ ಯು. ಕೊನೆಯದಾಗಿ ಮನಸ್ಸಾಗಿದೆ ಅಂದ್ರೆ ಹಾಡು ಬರ್ತಾ ಇಲ್ಲ, ಮಾಡಿಲ್ಲ. ನೀವೇನ್ ಮಾಡಿದ್ರೆ ಒಳ್ಳೇದಿದೆ ಕೆಲಸ, ಬಟ್ ಅದು ಹಾಡು ನೀವ್ ಹೇಳಕ್ಕೆ ಬರ್ತಾ ಇಲ್ಲ. ಏನ್ ಬರ್ತಾ ಇಲ್ಲ? ಬರ್ತಾ ಇದೆ, ಎಲ್ರಿಗೂ ಬರ್ತಾ ಇದೆ ಸರ್. ಬೇರೆ ಬರ್ತಾ ಇದೆ, ಬರುತ್ತೆ, ಖಂಡಿತ ಬರುತ್ತೆ. ನಾನು ಅಲ್ಲಿ ಚೆಕ್ ಮಾಡಿಬಿಟ್ಟೆ ಬಂದಿಲ್ಲ ಹೇಳ್ತಿರೋದು. ಎಸ್ ಓಕೆ, ಸಾಂಗ್ ಬರಕ್ಕೆ ನೀವು ಸಾಂಗ್ ಹಾಡಿದ್ರೆ ಅಂತ ಹೇಳಿ. ಎಸ್ ಸರ್. ಯಾಕಂದ್ರೆ ನಾನು ಒಬ್ಬ ಪ್ರೊಡ್ಯೂಸರ್, ಎದುರಿಗೆ ಬಂದರೆ ಥ್ಯಾಂಕ್ ಯು. ಎಸ್ ಜನ ಇದಾರೆ ಇಲ್ಲಿ, ಒಂದು ವ್ಯೂ ಸಿಗ್ತದೆ, ಇದು ಬೂಸ್ಟ್. ಕೊನೆಯದಾಗಿ ಎಲ್ಲರೂ ಒಂದು ರಿಕ್ವೆಸ್ಟ್, ಖಂಡಿತ ನಮ್ಮಿಂದ ಆಗುವಂತಷ್ಟು ನಮ್ಮ ಶಕ್ತಿ ಮೀರಿ ಇದರ ಒಂದು ಈ ಸಿನಿಮಾದ ಪ್ರಮೋಷನ್ಗೆ ನಾವು ಕಷ್ಟಪಡ್ತೀವಿ. ನಮ್ಮ ಪ್ರೊಡ್ಯೂಸರ್ ಸರ್ ಏನು ಒಂದು ಮಾರ್ಗದರ್ಶನ ನಮ್ಗೆ ಕರ್ಕೊಂಡು ಹೋಗ್ತಾರೆ, ಖಂಡಿತ ಅವರ ಬೆನ್ನೆಲುಬಾಗಿ ನಿಲ್ತೀವಿ. ಸೊ ನಮ್ಮ ಮಾಧ್ಯಮ ಎಲ್ಲರಲ್ಲಿ ಈ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಒಂದು ಸಿನಿಮಾನ ಕರ್ನಾಟಕದ ಮೂಲೆಗೂ ತಲುಪಿಸುವಂತ ಶಕ್ತಿ ನಿಮ್ಗಿದೆ. ನಮ್ಗೆ ಈ ಒಂದು ಸಿನಿಮಾನ ಕರ್ನಾಟಕದ ಮೂಲೆ ರೀಚ್ ಆಗ್ಬೇಕು. ಆಲ್ಮೋಸ್ಟ್ ಒಂದು ಸಿನಿಮಾಗೆ ಸುಮಾರು ಒಂದು 100 ಜನ ಒಂದು ರಿಲೀಸ್ ಹಂತಕ್ಕೆ ಬರುವಾಗ 100-105 ಜನ ಕೆಲಸ ಮಾಡಿರ್ತೀವಿ. ಸೊ ನಾಳೆ ದಿನ ನಮ್ಮ ಪ್ರೊಡ್ಯೂಸರ್ ಮತ್ತೆ ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು. ಎಲ್ಲರ ಸಹಕಾರ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.